ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆಯ ಮಿನಿ ವ್ಲಾಗ್. ನೆನ್ನೆ ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಉಪವಾಸ ಇರೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಈ ಸಲನೂ ಉಪವಾಸ ಇದ್ದೀನಿ. ನನ್ನ ಹಸ್ಬೆಂಡ್ ಯಾವಾಗಲೂ ಕೇಳ್ತಾ ಇರ್ತಾರೆ, ನಾರ್ಮಲ್ ಡೇಸಲ್ಲಿ 1 ಅವರ್ 2 ಅವರ್ ಫುಡ್ ಹೆಚ್ಚು ಕಮ್ಮಿ ಆದ್ರೂ ಫ್ರಸ್ಟ್ರೇಟ್ ಆಗಿಬಿಡ್ತೀಯಾ, ಅದಂಗೆ ಸಂಕಷ್ಟಹರ ಚತುರ್ಥಿಗೆ ಫುಲ್ ಟೈಮ್ ಫಾಸ್ಟಿಂಗ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಗಣೇಶನೇ ಮೋಸ್ಟ್ಲಿ ಶಕ್ತಿ ಕೊಡ್ಬೋದು ಅನಿಸುತ್ತೆ ಉಪವಾಸ ಮಾಡ್ತಾ ಇದ್ದೀನಿ ಅಂತ. ನಾನು ಎವ್ರಿ ಟೈಮ್ ಒಂದೊಂದು ಎಳ್ನೀರು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ತಲೆ ಎಲ್ಲ ಸುತ್ತ ಬಂದಂಗೆ ಆಗುತ್ತೆ. ಉಪವಾಸ ಇದ್ದೀನಿ ಅಂತ ಏನು ನಾರ್ಮಲ್ ಮನೇಲಿ ಆರಾಮಾಗಿರಲ್ಲ. ನನ್ನ ರೋಟೀನ್ ಏನಿರುತ್ತೆ ಅದನ್ನು ನಾನು ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಮಧ್ಯಾಹ್ನ ಆಯಿತು, ಟ್ಯೂಷನ್ ಹತ್ರ ಬಂದೆ. ಹಾಗೆ ಒಂದು ಎಳ್ನೀರು ಕುಡ್ಕೊಂಡು ಮನೆಗೆ ಬಂದೆ. ಸಾಯಂಕಾಲ ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಮಕ್ಳಿಗೂ ಎಲ್ಲ ಟ್ಯೂಷನ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ಯೂಷನ್ ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಬಂದು ದೇವ್ರಿಗೂ ಕೈ ಮುಕ್ಕೊಂಡು ನೈಟ್ ಚಂದ್ರನ ನೋಡಿ ಊಟ ಮುಗಿಸ್ದೆ. ನೀವು ಯಾವ ರೀತಿ ಸಂಕಷ್ಟಹರ ಚತುರ್ಥಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ.